ಪಂಚರಾಜ್ಯಗಳ ಚುನಾವಣೆ ಉಪಚುನಾವಣೆಯ ಫಲಿತಾಂಶ ಬಂದಿದೆ. ಫಲಿತಾಂಶದಿಂದ ದೇಶದ ಜನ ಯಾವ ದಿಕ್ಕಿನಲ್ಲಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂನಲ್ಲಿ ಬಿಜೆಪಿ ಗೆದ್ದಿದೆ. ಫಲಿತಾಂಶದಲ್ಲಿ ರಾಷ್ಟ್ರೀಯ ವಿಚಾರಧಾರೆ ಹಿಂದುತ್ವಕ್ಕೆ ಬೆಂಬಲ ನೀಡಿರುವುದು ಗೊತ್ತಾಗಿದೆ. ಶ್ಯಾಮಪ್ರಸಾದ ಮುಖರ್ಜಿ ಅವರ ಸಿದ್ಧಾಂತಕ್ಕೆ ಬೆಲೆ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಸರ್ಕಾರ ಉಳಿದಿಲ್ಲ, ಬದಲಾವಣೆಯಾಗಿದೆ. ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡುತ್ತಿದ್ದ ಸರ್ಕಾರ ತಮಿಳುನಾಡಲ್ಲಿ ಹೋಯಿತು. ದೇಶದಲ್ಲಿ ಪರಿವರ್ತನೆ ಸ್ಪಷ್ಟವಾಗಿ ಆಗುತ್ತಿದೆ. ಕೇರಳದಲ್ಲಿ ನಮ್ಮ 3 ಹುಲಿಗಳು ಗೆದ್ದಿವೆ. 14% ವೋಟ್ ಬಂದಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೆಎಸ್ ಈಶ್ವರಪ್ಪ, ದುರದೃಷ್ಟವಶಾತ್ ರಾಜ್ಯದ ಉಪಚುನಾವಣೆಯಲ್ಲಿ ಸೋಲಾಗಿದೆ. ಮುಸಲ್ಮಾನರ ದಬ್ಬಾಳಿಕೆ, ಬ್ಲಾಕ್ಮೇಲ್ ಕೂಡ ಅಲ್ಲಿ ನಡೆಯಿತು. ಕಾಂಗ್ರೆಸ್ 2 ಕಡೆ ಕೂಡ ಗೆದ್ದಿದೆ. 2 ಕಡೆ ಹಿಂದುತ್ವವಾದಿಗಳು ಗೆಲ್ಲಬೇಕಿತ್ತು, ಆದರೆ ಸೋತಿದ್ದಾರೆ. ಇದರಿಂದ ಬೇಸರ ಆಗಿದೆ. ಮುಂಬರುವ ಚುನಾವಣೆಯಲ್ಲಿ ಬದಲಾವಣೆಯಾಗುತ್ತದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಭಿಪ್ರಾಯಪಟ್ಟರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution
is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮೊನ್ನೆ ನಡೆದಂಥ ದೇಶದಲ್ಲಿ ನಡೆದಂಥ 5 ರಾಜ್ಯದ ಚುನಾವಣೆಗಳು, ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 2 ವಿಧಾನಸಭೆ ಉಪಚುನಾವಣೆಗಳು, ಇದೆಲ್ಲ ನೋಡಿದಾಗ ದೇಶದ ಜನ ಯಾವ ದಿಕ್ಕಲ್ಲಿದ್ದಾರೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಒಂದು ರೀತಿಯ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ರಾಷ್ಟ್ರೀಯ ವಿಚಾರಗಳಿಗೆ, ಹಿಂದುತ್ವಕ್ಕೆ ಹೆಚ್ಚಿನ ಬೆಂಬಲವನ್ನು ಈ ದೇಶದ ಜನ ಕೊಡ್ತಾ ಇದ್ದಾರೆ ಅಂತ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಸ್ವಾಮಿ ವಿವೇಕಾನಂದರು ಇರ್ಬೋದು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇರ್ಬೋದು, ಯಾವ ಸಿದ್ಧಾಂತಕ್ಕೋಸ್ಕರ ಪ್ರಯತ್ನ ನಡೆಸಿದ್ರೋ ಈ ದೇಶದಲ್ಲಿ, ಆ ಸಿದ್ಧಾಂತಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬೆಲೆ ಸಿಗ್ತಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ನಡೆದಂಥ ಪರಿವರ್ತನೆ, ಅನೇಕ ಭ್ರಷ್ಟಾಚಾರ, ಜೈಲಿಗೆ ಹೋಗಿ ಬಂದಂಥ ವ್ಯವಸ್ಥೆಗಳು, ಎಲ್ಲ ಧರ್ಮಕ್ಕೂ ಕೂಡ ನಾವು ಬೆಲೆ ಕೊಡ್ತೀವಿ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಂಥ ಸರ್ಕಾರ ತಮಿಳುನಾಡಲ್ಲಿ ಹೋಯಿತು. ಹೀಗೆ ಈ ಚುನಾವಣೆ ಒಂದು ರೀತಿಯ ಪರಿವರ್ತನೆ, ದೇಶದಲ್ಲಿ ಪರಿವರ್ತನೆ ಆಗ್ತಾ ಇರೋದು ತುಂಬ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಕೇರಳ, ಯಾವ ಕಾರಣಕ್ಕೂ ನಾವು ಇಲ್ಲಿ BJP ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನ ಕೇರಳದಲ್ಲೂ ಹೇಳ್ತಿದ್ರು, ತಮಿಳುನಾಡಲ್ಲೂ ಹೇಳ್ತಿದ್ರು. ತಮಿಳುನಾಡಲ್ಲೂ ಒಂದು ಸೀಟ್ ಗೆದ್ದಿದ್ದೇವೆ, ಕೇರಳದಲ್ಲೂ 3 ಸರಿಯಾದ ನಮ್ಮ ಹುಲಿಗಳೇ ಗೆದ್ದಿದ್ದಾರೆ. ಅಲ್ಲಿ 14% ಓಟು ಬಂದಿದೆ. ಅಂದರೆ ದೇಶದಲ್ಲಿ ಪರಿವರ್ತನೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಬೆಂಬಲ ಕೊಡ್ತಾರೆ ಈ ಚುನಾವಣೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ದುರಾದೃಷ್ಟ, ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಯಾರು ಹಿಂದುತ್ವದ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ನಡೆಸಬೇಕಾಗಿತ್ತು, ಅಲ್ಲಿ ಓಟ್ ಬರಬೇಕಾಗಿತ್ತು, ಅಲ್ಲಿ ಬರಲಿಲ್ಲ. ಒಂದು ರೀತಿಯ ಮುಸಲ್ಮಾನರು ದಬ್ಬಾಳಿಕೆ ಮಾಡಿಕೊಂಡು ಸೀಟ್ ತಗೊಂಡು ಕಾಂಗ್ರೆಸ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಂಥ ಕುತಂತ್ರ ಕೂಡ ನಡೆಸಿದ್ರು. ಬ್ಲ್ಯಾಕ್ ಮೇಲ್ ನಡೆಯಲ್ಲ ಅನ್ನೋದು ಕೂಡ ತೀರ್ಮಾನ ಆಯಿತು. ಆದರೆ ಎರಡೂ ಕಡೆನೂ ಕೂಡ ಹಿಂದುತ್ವವಾದಿಗಳು ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ವಲ್ಲ ಅಂತ ನೋವು ನನಗಿದೆ. ಬರೋಂಥ ದಿನದಲ್ಲಿ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗಿನ್ನೂ ಅಲ್ಲಿ ಆಹ್ವಾನ ಬಂದಿಲ್ಲ, ನೋಡ್ತೀವಿ.